ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಿಗ್ಗೆ ನಾರ್ಮಲ್ ಆಗಿ ದಿನ ಸ್ಟಾರ್ಟ್ ಆಗೋ ಥರನೇ ಸ್ಟಾರ್ಟ್ ಆಯಿತು. ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬೆಳಿಗ್ಗೆನೇ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಹಾಗೆಯೇ ಬೆಳಗಿನ ತಿಂಡಿಗೆ ಹುಳಿಯನ್ನು ಮಾಡಿದ್ದೆ. ಆ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಒಂದು ರಂಗೋಲಿ ಡಿಸೈನ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲಾಸ್ಟ್ ಟೈಮ್ ಸ್ಟಿಚಿಂಗ್ ವಿಡಿಯೋನ ಹಾಕಿದಾಗ ಸ್ವಲ್ಪ ಜನ ಹೊಲಿಗೆ ಮಷಿನ್ ಬಗ್ಗೆ ಅಂದರೆ ಟೈಲರಿಂಗ್ ಮಷಿನ್ ಬಗ್ಗೆ ಡೀಟೇಲ್ಸ್ನ ಕೇಳಿದ್ರಿ. ಆ ಟೈಲರಿಂಗ್ ಮಷಿನ್ ಡೀಟೇಲ್ಸ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದ್ರ ಪ್ರೈಸ್ ಎಷ್ಟಾಯಿತು, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ. ಟೈಮ್ ಇತ್ತು ಅಂದರೆ ಹಳೆ ವೀಡಿಯೋಸ್ಗಳನ್ನ ಒಂದು ಸಾರಿ ಚೆಕ್ ಮಾಡಿ ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗೆಯೇ ಒಬ್ಬರು ಈ ದೊಡ್ಡಪತ್ರೆ ಗಿಡದ ಬಗ್ಗೆ ಕೇಳಿದ್ರಿ. ಎಲ್ಲರಿಗೂ ಕೂಡ ಯೂಸ್ ಆಗ್ಬೋದು ಅಂತ ಈ ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ. ಈ ದೊಡ್ಡಪತ್ರೆ ಗಿಡ ಬರುತ್ತಲ್ವ, ಒಂದು ಬೇಬಿ ಗಿಡ ಇತ್ತು, ಅದನ್ನು ತಂದು ಹಾಕಿದ್ದೆ. ಅದಾದಮೇಲೆ ಇದು ತುಂಬ ಉದ್ದವಾಗಿ ಬೆಳೆದಿತ್ತು. ಈ ರೀತಿ ಬೆಳೆದಿರುತ್ತಲ್ವ, ಅದನ್ನು ಹಾಗೆ ಬಿಟ್ಟರೆ ಅದು ಮೇಲ್ಗಡೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಬಲ್ ತಗೋ ಥರ ಆಗ್ತಿರುತ್ತೆ. ಈ ಉದ್ದ ಏನಿರುತ್ತಲ್ವ ಅದನ್ನು ಕಟ್ ಮಾಡಿಬಿಡ್ಬೇಕು. ಕೈಯಿಂದಾನೇ ಇದನ್ನು ಮುರಿದ್ರೆ ಅದು ಈಸಿಯಾಗಿ ಕಟ್ಟಾಗುತ್ತೆ. ಅದಾದಮೇಲೆ ಇದು ಮತ್ತೆ ಚಿಕ್ಕದಾಗಿ ಇನ್ನೊಂದು ಕಡೆಯಿಂದ ಈ ರೀತಿ ಸ್ಪ್ಲಿಟ್ ಆಗಿ ಜಾಸ್ತಿ ಬೆಳ್ಕೊತಾ ಬರ್ತಾ ಇರುತ್ತೆ. ಮೇಲ್ಗಡೆ ಬೆಳ್ಕೊಂಡು ಹೋಗ್ತಾ ಇದ್ದರೆ ಎಲೆ ಎಲ್ಲ ಬಲ್ತೋಗಿರುತ್ತೆ ಮತ್ತು ಬಾಟಮಲ್ಲೆಲ್ಲ ಎಲೆ ಇರೋದೇ ಇಲ್ಲ. ಬಟ್ ಈ ರೀತಿ ನೀವು ಮುರಿದು ಸ್ವಲ್ಪ ಉದ್ದ ಬೆಳೀತಾ ಇದ್ದಂಗೆ ಮುರಿತಾ ಇದ್ದರೆ ಒಂದು ಕಡ್ಡಿ ಥರ ಇರುತ್ತಲ್ವ, ಅದೆಲ್ಲ ಸ್ಪ್ಲಿಟ್ ಆಗಿ ಈ ರೀತಿ ಪಾಟ್ ತುಂಬ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದು ಗೊಬ್ಬರ ಅಂತ ಏನೂ ಹಾಕ್ತಾ ಇಲ್ಲ. ಪೂಜೆ ಮಾಡಿದಾಗ ಹೂ ಇರುತ್ತಲ್ವ, ಅದನ್ನು ತಂದು ಹಾಕ್ತೀನಿ ಅಷ್ಟೇ. ಇನ್ನೇನು ಅದಕ್ಕೆ ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಗೊಬ್ಬರ ಅದು ಇದು ಏನೂ ಹಾಕೋದಿಲ್ಲ. ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ ನೀವು. ಈ ದೊಡ್ಡಪತ್ರೆ ಏನಾದರೂ ಬೆಳೀತಾ ಇದ್ದರೆ ಅದು ಉದ್ದ ಬೆಳೀತಾ ಇದ್ದಂಗೆ ಕಟ್ ಮಾಡ್ಕೋತಾ ಇರಿ. ಆವಾಗ ಪಾಟ್ ತುಂಬ ಒಳ್ಳೆ ಗುಂಡು ಕಾಣಿಸೋ ಥರ ಬೆಳೆಯುತ್ತೆ. ಹಾಗೆ ತಿಂಡಿಗೆ ಇಲ್ಲಿ ಹುಳಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕೋತಾ ಇದ್ದೀನಿ. ಇನ್ಸ್ಟೆಂಟಾಗಿ ಹುಣಸೆ ರಸ ಬೇಕು ಅಂತಂದಾಗ ಮಾತ್ರ ಬಿಸಿ ನೀರನ್ನ ಹಾಕಿ ನೆನೆಸ್ಕೋತೀನಿ. ಇಲ್ಲ ಅಂತಂದರೆ ಟೈಮ್ ಇತ್ತು ಅಂದರೆ ಈ ತಣ್ಣೀರಲ್ಲೇ ಹಾಕಿ ನೆನೆಸಿಟ್ಕೊಳ್ಳೋದು. ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋತಾ ಇರೋದ್ರಿಂದ ಬಿಸಿ ನೀರೇನು ಬೇಡ ಅಂತ ತಣ್ಣೀರಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಹುಳಿ ಅನ್ನಕ್ಕೆ ಬೇಕಾಗಿರುವಂಥ ಪದಾರ್ಥನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನೆಲ್ಲ ಎತ್ತಿಟ್ಕೊಂಡು ಹಾಗೆ ಒಗ್ಗರಣೆಗೆ ಬೇಕಾಗಿರುವಂತಹ ಕಡಲೆಬೀಜ, ಕಡಲೆಬೇಳೆ, ಹಾಗೆ ಇದಕ್ಕೆ ಸಾಂಬಾರು ಪುಡಿನ ಹಾಕಿ ಮಾಡ್ಕೊಳ್ಳೋದು. ಸಾಂಬಾರು ಪುಡಿನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಈ ಹುಳಿ ಅನ್ನಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಅದ್ರ ಘಮ ಮತ್ತು ಫ್ಲೇವರ್, ಫ್ರೇಗ್ರೆನ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ.
ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕ್ರಷ್ ಮಾಡಿ ಕೂಡ ಹಾಕ್ಕೋಬೋದು, ಬಟ್ ಈ ರೀತಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಅಂತ ಸಿಪ್ಪೆ ತೆಗೆದೇನೆ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಊರಲ್ಲೆಲ್ಲ ನಮ್ಮ ಅಜ್ಜಿ ಅಮ್ಮಂದಿರೆಲ್ಲ ಸಿಪ್ಪೆನೇ ತೆಗಿತಾ ಇರಲಿಲ್ಲ ಒಗ್ಗರಣೆಗೆ, ಈ ಬೆಳ್ಳುಳ್ಳಿನೆಲ್ಲ ಹಾಕ್ಕೊಳ್ಳೋವಾಗ ಸಿಪ್ಪೆ ಸಮೇತನೇ ಕ್ರಷ್ ಮಾಡಿ ಹಾಕ್ಕೋತಾಯಿದ್ರು. ಸೊ ಹಾಗಾಗಿ ನಾನು ಕೂಡ ಹಾಗೇ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಬೇಕು, ಅದನ್ನು ಕೂಡ ಎತ್ತಿಟ್ಕೊಂಡು ಇವಾಗ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಇದು ಸ್ವಲ್ಪ ಪುಳಿಯೋಗರೆ ಥರನೇ ಇರುತ್ತೆ, ಆದರೆ ಪುಳಿಯೋಗರೆ ಪೌಡರ್ ಬದಲಾಗಿ ಸಾಂಬಾರು ಪುಡಿನ ಬಳಸ್ಕೊಂಡು ಮಾಡ್ಕೊಳ್ಳುವಂಥದ್ದು. ಆಲ್ಮೋಸ್ಟ್ ಸೇಮ್ ಟೇಸ್ಟೇ ಬರುತ್ತೆ ನಮಗೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಜಾಸ್ತಿ ಹಳ್ಳಿಗಳಲ್ಲಿ ಮಾಡ್ತಿದ್ರು, ಇವಾಗ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮನೆಯಲ್ಲಿ ಅವಾಗವಾಗ ಮಾಡ್ತಾನೆ ಇರ್ತೀವಿ. ಪುಳಿಯೋಗರೆ ಪೌಡರ್ ಇಲ್ಲ ಅಂದಾಗ ಈ ರೀತಿ ಸಾಂಬಾರು ಪುಡಿ ಹಾಕಿ ಮಾಡ್ಕೊಳ್ಳೋದು. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಕಡಲೆ ಬೀಜನ ಸೇರಿಸ್ಕೊಂಡು ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ಇರಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಒಗ್ಗರಣೆಗೆ ಹಾಕಿ ಒಟ್ಟಿಗೆ ಹುಣಸೆ ರಸ ಎಲ್ಲ ಹಾಕಿದಾಗ ಅದ್ರ ಜೊತೆ ಈ ಕಡಲೆ ಬೀಜ ಫ್ರೈ ಆಗಿರುತ್ತಲ್ವ ಅದೆಲ್ಲ ಬೆಂದೋಗ್ಬಿಡುತ್ತೆ, ಅಂದರೆ ಹಸಿ ಹಸಿ ಥರ ಆಗಿಬಿಡುತ್ತೆ, ಕ್ರಿಸ್ಪಿಯಾಗಿ ಇರೋದಿಲ್ಲ ಅಂತ ಮೊದಲೇ ಕಡಲೆಕಾಯಿನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಒಣಗಿರುವಂಥ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋತೀನಿ. ಬೆಳ್ಳುಳ್ಳಿದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಒಗ್ಗರಣೆ ಹಾಕ್ತಾ ಇದ್ದಂಗೆ ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ತಿಳಿಸಿ, ಯಾರ್ಯಾರ ಮನೆಯಲ್ಲಿ ಈ ಥರ ಹುಳಿ ಅನ್ನ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಇದನ್ನು ಜಾಸ್ತಿ ಮಾಡ್ತಾಯಿದ್ವಿ. ಒಗ್ಗರಣೆಗೆ ಸ್ವಲ್ಪ ಹಿಂಗನ್ನು ಹಾಕಿ ನಂತರ ಇಲ್ಲಿ ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸನ ಜಾಸ್ತಿನೇ ಹಾಕ್ಕೋತೀನಿ, ಅಂದರೆ ನೀರು ಜಾಸ್ತಿ ಇರೋ ಥರ ನೋಡ್ಕೋತೀನಿ. ಸಾಂಬಾರು ಪುಡಿ ಹಾಕಿದಾಗ ಅದು ಕುದಿಬೇಕಲ್ವ, ಸಾಂಬಾರು ಪುಡಿ ಘಾಟೆಲ್ಲ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋತೀನಿ. ಕಡಿಮೆ ಹುಣಸೆ ರಸ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಕುದಿಯೋಕ್ಕೆ ಟೈಮೇ ಇರೋದಿಲ್ಲ, ಬೇಗ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಪುಡಿ ಹಾಕಿದಾಗ. ಆ ಸಾಂಬಾರು ಪುಡಿ ಘಾಟೆಲ್ಲ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಳೋವಾಗ ಜಾಸ್ತಿ ನೀರನ್ನು ಸೇರಿಸ್ಕೊಂಡ್ರೆ ಈ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕುದ್ದಿದ ನಂತರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ, ಅಂದರೆ ಗೊಜ್ಜು ಥರ, ಇಲ್ಲಾಂದರೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸಿ ಹಾಗೆ 2-3 ಸ್ಪೂನಷ್ಟು ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಂಡು ಬರೋ ತನಕ ಇದನ್ನು ಕುದಿಸ್ಕೊತಾನೆ ಇರಬೇಕು. ಆದಷ್ಟು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಈ ರೀತಿ ಎಣ್ಣೆ ಬಿಟ್ಕೊಂಡು ಬರೋ ಹಂತದಲ್ಲಿ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಬೇಕು ಅಂದರೆ ಫ್ರೆಶ್ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು, ಆದರೆ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ನಾವು ಇನ್ ಕೇಸ್ ಏನಾದ್ರೂ ಗೊಜ್ಜು ಜಾಸ್ತಿ ಮಾಡಿದಾಗ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು. ಕಾಯಿ ತುರಿ ಹಾಕಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ, ಅದಕ್ಕೋಸ್ಕರ ಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಕಡಲೆ ಬೀಜನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹುಳಿ ಗೊಜ್ಜು ರೆಡಿ ಇರುತ್ತೆ. ಇದನ್ನು ಜಾಸ್ತಿ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಳೋದು ಬೇಡ, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಹುಳಿ ಗೊಜ್ಜನ್ನ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು 1 ವೀಕ್ ತನಕ. ಹಾಗೆ ಇನ್ನು ಮಿಕ್ಕೊಂಡಿರುವಂತಹ ಗೊಜ್ಜಿಗೆ ಅದೇ ಬಾಣಲಿಗೆ ಪುಡಿ ಪುಡಿಯಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಹುಳಿ ಅನ್ನ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ ಬಾಯಿ ಏನಾದರೂ ಕೆಟ್ಟೋಗಿದ್ದರೆ ಈ ಹುಳಿಯನ್ನು ಮಾಡ್ಕೊಂಡು ತಿನ್ನಬೇಕು, ಬಾಯಿ ಕೆಟ್ಟೋಗಿರೋದೆಲ್ಲ ಸರಿ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಹುಳಿಯನ್ನು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ. ಆಲ್ಮೋಸ್ಟ್ ನಾನು ಮೊದಲೇ ಹೇಳಿದಾಗೆ ಸೇಮ್ ಪುಳಿಯೋಗರೆ ಥರನೇ ಇರುತ್ತೆ. ಹಾಗೆಯೇ ಅವಾಗಲೇ ಈ ರೀತಿ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅಡುಗೆ ಮನೆ ಕೂಡ ತುಂಬ ನೀಟಾಗಿರುತ್ತೆ. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಚಟ್ನಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಂಡಿಗೆ ಬರುತ್ತಲ್ವ, ವೈಟ್ ಕಲರ್ ಸಂಡಿಗೆ, ಇಲ್ಲಾಂದರೆ ಅಕ್ಕಿ ಹಪ್ಪಳ, ಇದೆರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹಾಗೆಯೇ ಸ್ವಲ್ಪ ಈ ಮೆಷರ್ಮೆಂಟ್ ಕಪ್ ಕೂಡ ತರಿಸ್ಕೊಂಡಿದ್ದೆ, ಪ್ಲಾಸ್ಟಿಕ್ದಿತ್ತು, ಬಟ್ ಅದೇನೋ ನನಗಷ್ಟೊಂದು ಇಷ್ಟ ಆಗಲಿಲ್ಲ, ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಕೂಡ. ಅದಕ್ಕೋಸ್ಕರ ಇವಾಗ ಸ್ಟೀಲ್ದೇನೆ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ಕೇಕ್ ಎಲ್ಲ ಮಾಡ್ಕೊಳ್ಳುವಾಗ ಅಳತೆ ಹೇಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಈ ರೀತಿ ಮೆಷರ್ಮೆಂಟ್ ಕಪ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲೇ ಬರೆದಿರ್ತಾರೆ 1 ಕಪ್, 3/4 ಕಪ್ ಮತ್ತು ಅರ್ಧ ಕಪ್, 1/4 ಕಪ್ ಅಂತ ಎಲ್ಲ. ಹಾಗೆಯೇ ಈ ಕೇಕ್ ಮಾಡ್ಕೊಳ್ಳುವಾಗ ಸೋಡಾ ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎಲ್ಲ
ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಹಾಕ್ಕೋಬೇಕು, ಇಲ್ಲ ಅಂತಂದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಟೀ ಸ್ಪೂನ್ ಬರುತ್ತಲ್ವ, 1 ಟೀ ಸ್ಪೂನ್, ಹಾಫ್ ಟೀ ಸ್ಪೂನ್, ಟೇಬಲ್ ಸ್ಪೂನ್, 1/4 ಟೀ ಸ್ಪೂನ್ ಅಂತ ಆ ಥರದ್ದು ಕೂಡ ಕೊಟ್ಟಿರ್ತಾರೆ. ಇದು ಕಂಪ್ಲೀಟ್ ಸೆಟ್ 8 ಪೀಸ್ ಬಂದಿರೋವಂಥದ್ದು. ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ 200 ಸಮಥಿಂಗ್ ಏನೋ, ಅಂದರೆ 300 ರುಪೀಸ್ ಒಳಗಡೆನೇ ಇರೋವಂಥದ್ದು ಪ್ರೈಸ್ ಇದು. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ತೊಗೋಬೇಕು ಅನಿಸಿದ್ರೆ ತೊಗೋಬೋದು. ನೋಡಿ ಈ ರೀತಿ ಕೊಟ್ಟಿರ್ತಾರೆ, ಅದ್ರ ಮೇಲೇ ಬರೆದಿರ್ತಾರೆ ಟೇಬಲ್ ಸ್ಪೂನ್, ಟೀ ಸ್ಪೂನ್, ಹಾಗೆಯೇ ಹಾಫ್ ಟೀ ಸ್ಪೂನ್ ಅಂತ ಎಲ್ಲ. ನೆಕ್ಸ್ಟ್ ನಾನು ಕೇಕ್ ಮಾಡಿದಾಗ ಶೇರ್ ಮಾಡ್ತೀನಿ. ಕೇಕ್ ರೆಸಿಪಿ ಶೇರ್ ಮಾಡಿ ಅಂತ ಕೇಳಿದ್ರಿ. ಆಲ್ರೆಡಿ ಒಂದು ಸಾರಿ ಚಾಕ್ಲೇಟ್ ಕೇಕ್ ರೆಸಿಪಿ ಶೇರ್ ಮಾಡಿದ್ದೀನಿ, 2 ಟೈಮ್ಸ್ ಏನೋ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಕೇಕ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.